ಮನೆ ಕೂತ್ಕೊಂಡು ಬೇಜಾರಾಗ್ತಿತ್ತು. ಇವಾಗ ಆಟ ಆಡೋಕೆ ಹೋಗ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಫಸ್ಟ್ ಬ್ಲಾಗಿಗೆ ತುಂಬ ಜನ ಲೈಕ್ಸ್ ಮತ್ತು ಶೇರ್. ಅದಾದಮೇಲೆ ಬೈಕ್ ಸ್ಕೂಟಿ ಎತ್ಬಿಟ್ಟು ಫುಲ್ ಝೂಮ್ ಅಂತ ಹೋದೆ. ಸ್ಕೂಟಿ ಆನ್ ಮಾಡೋದೇ ಬೇಡ, ಅಲ್ಲಿಂದ ಫುಲ್ಲು ಸ್ಲೋಪು. ಅಲ್ಲಿಂದ ಮನೆಯಿಂದ ಗ್ರೌಂಡಿಗೆ ಫುಲ್ಲು ಸ್ಲೋಪು. ಆನೇ ಮಾಡೋದು ಬೇಡ, ಸ್ಕೂಟಿಯಲ್ಲಿ ಪೆಟ್ರೋಲ್ ಹಿಂಗೆ ಉಳ್ಸೋದು ನಾನು ಬೆಳಗ್ಗೆ. ಹಂಗೆ ಇದು ನಮ್ಮ ಸ್ಕೂಲು ಓದಿದ್ದು 5th 8th ತನಕ. ಆಮೇಲೆ ಹಂಗೆ ಝುಮ್ ಅಂತ ಮತ್ತೆ ಗ್ರೌಂಡಿಗೆ ಹೋದೆ. ಗ್ರೌಂಡಿಗೆ ಹೋದ್ಮೇಲೆ ಏನು ಟ್ವಿಸ್ಟು, ಗ್ರೌಂಡಲ್ಲಿ ನೋಡಿದ್ರೆ ಏನೋ ಸ್ಟೇಜ್ ಗೀಜ್ ಹಾಕ್ಬಿಟ್ಟವ್ರೆ, ಗ್ರೀನ್ ಕಲರ್ ಮ್ಯಾಟ್ ಹಾಕ್ಬಿಟ್ಟು. ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ ನೋಡಿದ್ರೆ 1-2-3 ಜನ ವಾಲಿಬಾಲು ಫುಟ್ಬಾಲ್ ಆಡ್ತಾಯಿದ್ರು. ಆಮೇಲೆ ನಾನು ಆಡೋಣ ಅಂತ ಹೋದೆ. ನಾಳೆ ಫ್ರೆಂಡ್ಸ್ ಮೀಟ್ ಮಾಡಿದೆ. ಅಲ್ಲಿ ನೋಡಿ ಯಾರೋ ಮಲ್ಕೊಳೋನು, ಅದನ್ನೇ ಮಲ್ಕೊಳೋ ಜಾಗ ಮಾಡ್ಕೊಂಬಿಟ್ಟವ್ರೆ ಎಲ್ಲರೂ. ಆಮೇಲೆ ಇನ್ನು 5 ನಿಮಿಷ ಆಡಿಲ್ಲ, ಬಾಲ್ ನನಗೆ ಲೇಟ್ ಆಗ್ತಿದೆ ಅಂತ ಎತ್ಕೊಂಡು ಹೋಗ್ತವ್ರೆ. ಇವನು ನೋಡಿ ಪರ್ಮಿಷನ್ ದಾಂಡ ಹಾಕ್ತೆ ವೀಡಿಯೋನ, ನಾ ಮಲ್ಕೋತೀನಿ ಫೋಸ್ ಕೊಡ್ತೀನಿ ಅಂತ. ಹಂಗೆ ಒಂದು 5 ನಿಮಿಷ ಆಡಿದೆ ಫುಟ್ಬಾಲು. ಹಂಗೆ ಆಡ್ಬಿಟ್ಟು ಒಂದು 3-4 ಸತಿ ಗೋಲ್ ಮಾಡಿ, ಟ್ವಿಸ್ಟು ಇವಾಗ ಬರುತ್ತೆ. ಹಂಗೆ ಗೋಲ್ ಹೊಡೆದು ನಾನು ಗೋಲ್ ಟೈಮ್ ಬಂದಾಗ ಬಾಲ್ ಹಿಡಿಯೋಕೆ ಹೋಗಿ ಆಮೇಲೆ ಹೇಳ್ತೀನಿ, ನಾನು ಆಗಲೇ ಬಾಲ್ ಹೊಡೆದಿದ್ದಕ್ಕೆ ಹೋಗಿ ಬೇರೆ ಮನೆಗೆ ಹೋಗಿ ಅವ್ರ ಮನೆ ಓನರ್ ಬೇರೆ ಬೌ ಅಂತಾರೆ. ಅಲ್ಲಿಂದ ಎತ್ತಾಕೊಂಬಂದು ಮತ್ತೆ ನಿಲ್ಲಿಸ್ಬಿಟ್ಟು ಬಾಲ್ನ ಮತ್ತೆ ಹೊಡೆದ್ರೆ ಗೋಲಲ್ಲ ಪೋಲಿಗೆ ಹೋಯ್ತು. ಅಯ್ಯೋ ಏನು ಮಾಡೋಕ್ಕಾಗಲ್ಲ ಅಂತ ಇನ್ನು ಹಂಗೆ ಇನ್ನೊಂದು ಸತಿ ಬಂತು ಬಾಲು, ಮತ್ತೆ ತೊಗೊಂಡು ಮತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಪೋಲಿಗೆ ಹೋಗೋದಾ, ನಂಗೆ ಆಡೋಕ್ಕೆ ಬರೋಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಇದೇ ಪರಿಸ್ಥಿತಿ ಆಗಿದೆ. ಆಮೇಲೆ ಫುಲ್ ಹಿಂದಕ್ಕೆ ಹೋಗ್ಬಿಡ್ತು, ಕೈ ಲಡುಕ್ ಅಂತೈತೆ. ಹಂಗೆ ಸೀದಾ ಮತ್ತೆ ಬೈಕ್ ಹತ್ಕೊಂಡು ಝುಮ್ ಅಂತ ಮನೆಗೆ ಬಂದೆ. ಜಾಸ್ತಿ ಎಡಿಟ್ ಮಾಡೋಕ್ಕಾಗಲಿಲ್ಲ ಇದಕ್ಕೆ. ಸರಿ, ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಸಿ ಯು.